ಆಯುರ್ವೇದ ಗ್ರಂಥಗಳಲ್ಲಿ ಇರುವಂತಹ ಆರೋಗ್ಯ ಸಲಹೆಗಳು. ಆರೋಗ್ಯವೇ ಮಹಾಭಾಗ್ಯವೆಂದು ನಮ್ಮ ಪೂರ್ವಿಕರು ಹಿರಿಯರು ಹೇಳಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರು ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳಿಂದ ಕಷ್ಟಗಳನ್ನು ಪಡುತ್ತಿದ್ದಾರೆ. ನಿಮ್ಮ ಆರೋಗ್ಯ ಸರಿಯಾಗಿ ಇರಬೇಕು ಅಂದರೆ ಈಗ ನಾವು ಹೇಳುವಂತಹ ಕೆಲವು ಸಲಹೆಗಳನ್ನು ತಿಳಿಯಿರಿ. ಆಯುರ್ವೇದ ಗ್ರಂಥಗಳಲ್ಲಿ ಆರೋಗ್ಯದ ಕುರಿತಾಗಿ ಬಹಳ ರಹಸ್ಯಗಳು ಇವೆ. ಅದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ. ಮೊದಲನೆಯದಾಗಿ, ಬೆಳಿಗ್ಗೆ ಸಮಯ ನಿದ್ದೆಯಿಂದ ಎದ್ದ ಕೂಡಲೇ ಉಗುರು ಬೆಚ್ಚಗಿನ 1 ಗ್ಲಾಸ್ ನೀರಿನಲ್ಲಿ 1 ಚಿಟಿಕೆ ಜೀರಿಗೆಯನ್ನು ಹಾಕಿ ಕುಡಿಯುವುದರಿಂದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬೇಕು ಎಂದು ಯಾರು ಪ್ರಯತ್ನಿಸುತ್ತಾರೋ ಅವರಿಗೆ ಉಪಯೋಗ ಆಗುತ್ತದೆ. ಜೊತೆಗೆ ಒಳ್ಳೆಯ ಆರೋಗ್ಯ ಪಡೆಯುತ್ತೀರಾ. ಜೊತೆಗೆ ತೂಕ ಇಳಿಸಿಕೊಳ್ಳಬೇಕು ಅಂದುಕೊಳ್ಳುವವರು 1 ಲೋಟ ನೀರಿಗೆ 1 ಚಿಟಿಕೆ ಅರಿಶಿಣವನ್ನು ಹಾಕಿ ಕುಡಿಯಬೇಕು. ಇದರಿಂದ ಶರೀರದಲ್ಲಿರುವಂತಹ ಕೊಬ್ಬಿನಾಂಶ ಕಡಿಮೆ ಆಗುತ್ತದೆ. ಪ್ರತಿದಿನ ಮಧ್ಯಾಹ್ನ ಊಟ ಮಾಡಿದ ನಂತರ 1 ಚಿಕ್ಕ ಬೆಲ್ಲವನ್ನು ತಿನ್ನಿ. ಹೀಗೆ ತಿನ್ನುವುದರಿಂದ ನೀವು ಸೇವಿಸಿದ ಆಹಾರ ಬಹಳ ಬೇಗ ಜೀರ್ಣವಾಗುತ್ತದೆ. ಹಾಗೇನೆ ವಾರಕ್ಕೆ 2 ಬಾರಿ ಖಂಡಿತವಾಗಿ ಬೀಟ್ರೂಟನ್ನು ಸೇವಿಸಬೇಕು. ಇದರಿಂದ ಶರೀರದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ. ಊಟ ಮಾಡುವಾಗ ಮೊಸರಿನಲ್ಲಿ ಈರುಳ್ಳಿಯನ್ನು ಸೇರಿಸಿ ತಿನ್ನಿ. ಇದರಿಂದ ಶರೀರದಲ್ಲಿರುವಂತಹ ಕೊಬ್ಬಿನಾಂಶ ಕಡಿಮೆಯಾಗುತ್ತದೆ. ಹಾಗೇನೆ ವಾರಕ್ಕೆ 1 ಬಾರಿ ಹುರಿದ ಕಡಲೆ ಬೀಜವನ್ನು ತಿನ್ನಬೇಕು. ಇದರಿಂದ ನಿಮ್ಮ ದೇಹಕ್ಕೆ ಬೇಕಾದಂತಹ ಪೋಷಕಾಂಶಗಳು ಲಭಿಸುತ್ತದೆ. ಹೊಟ್ಟೆ ನೋವು ಬೇಗ ಕಡಿಮೆಯಾಗಬೇಕು ಅಂದರೆ ಜೀರಿಗೆ ಮತ್ತು ಸ್ವಲ್ಪ ಸಕ್ಕರೆಯನ್ನು ತಿಂದರೆ ಬೇಗನೆ ಹೊಟ್ಟೆ ನೋವು ಕಡಿಮೆಯಾಗುತ್ತದೆ. ನಿಮ್ಮ ಶರೀರದ ಮೇಲೆ ಏನಾದರೂ ಗಾಯವಾದರೆ ತುಪ್ಪದಲ್ಲಿ ಸ್ವಲ್ಪ ಕರ್ಪೂರವನ್ನು ಪುಡಿ ಮಾಡಿ ಅದನ್ನು ಹಾಕಿ ಪೇಸ್ಟ್ ರೀತಿಯಾಗಿ ಮಾಡಿ ಗಾಯದ ಮೇಲೆ ಹಾಕಿದರೆ ಅದು ಇನ್ಫೆಕ್ಷನ್ ಆಗದೆ ಬೇಗ ವಾಸಿಯಾಗುತ್ತದೆ. ಮಧ್ಯಾಹ್ನ 12 ಗಂಟೆಯಿಂದ 1 ಗಂಟೆಯ ಒಳಗೆ ಭೋಜನವನ್ನು ಮಾಡಬೇಕು. ಅದೇ ವಿಧವಾಗಿ ರಾತ್ರಿ 7 ಗಂಟೆಯಿಂದ 8 ಗಂಟೆಯ ಒಳಗೆ ಭೋಜನವನ್ನು ಮುಗಿಸಬೇಕು. ಈ ಸಮಯದಲ್ಲಿ ಸೇವಿಸುವುದರಿಂದ ಚೆನ್ನಾಗಿ ಜೀರ್ಣವಾಗುತ್ತದೆ. ಖಾಲಿ ಹೊಟ್ಟೆಯಲ್ಲಿ ನೀರು ಕುಡಿಯುವುದರಿಂದ ಅನೇಕ ಲಾಭಗಳು ಇದೆ. ಖಾಲಿ ಹೊಟ್ಟೆಯಲ್ಲಿ ನೀರು ಸೇವಿಸುವುದರಿಂದ ಹೊಟ್ಟೆ ಶುಚಿಯಾಗುತ್ತದೆ. ಹೊಸ ರಕ್ತ ಕಣಗಳು ಉತ್ಪತ್ತಿಯಾಗುತ್ತವೆ. ಬೆಳಿಗ್ಗೆ ಸಮಯ ಕನಿಷ್ಠ ಅರ್ಧ ಲೀಟರ್ ನೀರನ್ನು ಕುಡಿಯುವುದರಿಂದ ಶರೀರದಲ್ಲಿ ಮೆಟಬಾಲಿಸಮ್ ಹೆಚ್ಚಾಗುತ್ತದೆ. ಇದು ತೂಕ ಕಡಿಮೆ ಮಾಡುವುದಕ್ಕೆ ಸಹಕಾರಿ. ಪ್ರತಿದಿನ 1 ಸ್ಪೂನ್ ತುಪ್ಪವನ್ನು ತಿನ್ನುವುದರಿಂದ ದೀರ್ಘಕಾಲ ಯೌವನವಾಗಿ ಇರುತ್ತೀರಾ. ಪ್ರತಿದಿನ ಕನಿಷ್ಠ 3 ರಿಂದ 4 ಲೀಟರ್ ನೀರನ್ನು ಖಂಡಿತವಾಗಿ ಕುಡಿಯಬೇಕು. ಇದು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿ ಇರಿಸುತ್ತದೆ. ಆಹಾರವನ್ನು ತಿನ್ನುತ್ತಾ ನೀರು ಕುಡಿಯಬಾರದು. ಇದರಿಂದ ನಿಮ್ಮ ಜೀರ್ಣಕ್ರಿಯೆ ಬಲಹೀನವಾಗುತ್ತದೆ. ಬೆಳಿಗ್ಗೆ ಸಮಯ ಬರುವಂತಹ ಸೂರ್ಯಕಿರಣಗಳು ನಿಮ್ಮ ಶರೀರಕ್ಕೆ ಅತಿ ಮುಖ್ಯ. ಇದು ನಿಮ್ಮ ದೇಹದ ಮೇಲೆ ಬೀಳಬೇಕು. ಇದರಿಂದ ನಿಮ್ಮ ಮೂಳೆಗಳು ಬಲ ಪಡುತ್ತದೆ. ಹಾಗೇನೆ ಬೆಂಡೆಕಾಯಿಯನ್ನು ತಿನ್ನುವುದರಿಂದ ಅನೇಕ ಆರೋಗ್ಯ ಲಾಭಗಳನ್ನು ಪಡೆಯಬಹುದು. ಶುಗರ್ ವ್ಯಾಧಿ ಇರುವವರು ಪ್ರತಿದಿನ 1 ಬೆಂಡೆಕಾಯಿ ತಿಂದರೆ ಸಕ್ಕರೆ ಕಾಯಿಲೆ ದೂರವಾಗುವಂತಹ ಸಾಧ್ಯತೆ ಇರುತ್ತದೆ. ಧನ್ಯವಾದ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ. ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್.